ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಅತ್ಯಂತ ವೇಗವಾಗಿ ಕೆಲಸವನ್ನ ಮಾಡುವವರು. ಆದರೆ ಈ ದಿನ ಕೇವಲ ವೇಗವಾಗಿ ಓಡುವುದಕ್ಕಿಂತ ನಿಮ್ಮ ಗುರಿ ಸರಿಯಾದ ದಿಕ್ಕಿನಲ್ಲಿದೆಯೇ ಎಂದು ಪರಿಶೀಲಿಸಬೇಕಾಗುತ್ತೆ. ನಿಮ್ಮ ಆಲೋಚನೆಗಳನ್ನ ಸರಿಯಾಗಿ ಚಾನಲೈಸ್ ಮಾಡಿದರೆ ಈ ದಿನ ನಿಮ್ಮನ್ನ ಯಶಸ್ಸಿನ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ತರಾತುರಿಯ ನಿರ್ಧಾರವನ್ನ ಮಾಡಬೇಡಿ, ವಿವೇಚನೆಯ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ವೇಗಕ್ಕಿಂತ ದಿಕ್ಕು ಬಹಳ ಮುಖ್ಯ. ಗಡಿಯಾರ ನಮಗೆ ಸಮಯವನ್ನ ಮುಗಿಯುತ್ತಿರುವುದನ್ನ ತೋರಿಸಿದರೆ ದಿಕ್ಸೂಚಿ ನಾವು ಸರಿಯಾದ ಹಾದಿಯಲ್ಲಿದ್ದೇವಾ ಎಂಬುದನ್ನ ನೆನಪಿಸುತ್ತದೆ. ಇಂದು ಹಣಕಾಸಿನ ದೃಷ್ಟಿಯಿಂದ ಅನುಕೂಲಕರವಾದಂತಹ ದಿನ. ಆಸ್ತಿ ಅಥವಾ ಹಳೆ ಹೂಡಿಕೆಗಳಿಂದ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಶುಕ್ರವಾರವಾಗಿರುವುದರಿಂದ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಬಹುದು. ಅನಗತ್ಯ ಸಾಲ ಕೊಡುವುದನ್ನ ಇಂದು ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲೊಂದು ಯಶಸ್ವಿಯಾಗಿ ಮುಗಿಸುವಂತಹ ಅವಕಾಶ ಸಿಗುವಂತಹ ದಿನ. ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ದೊರೆಯುವಂತಹದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಸೆಳೆಯಲು ಹೂಡುವಂತಹ ತಂತ್ರಗಳು ಫಲಪ್ರದವಾಗಿರುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂತಹ ದಿನ. ನಿಮ್ಮ ಕಠಿಣವಾದಂತಹ ನಿರ್ಧಾರಗಳಿಗೆ ಕುಟುಂಬದವರಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತಹ ದಿನ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರುವಂತಹ ದಿನವಾಗ್ತಾ ಇದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ಉಷ್ಣ ಬಾಧೆ ಕಾಣಿಸಿಕೊಳ್ಬಹುದು. ದಿನದ ಆರಂಭದಲ್ಲಿ ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಮಾಡುವುದು ಬಹಳ ಉತ್ತಮ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದಿನ ದಿವಸ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ದೇವಿಯ ದರ್ಶನವನ್ನ ಮಾಡುವಂತದ್ದು ನಿಮಗೆ ಸಾಧ್ಯವಾದರೆ ಹತ್ತಿರದ ದುರ್ಗಾ ಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ ಮತ್ತು ಕುಂಕುಮಾರ್ಚನೆಯನ್ನ ಮಾಡಿಸಬೇಕಾಗುತ್ತೆ. ಆಗ ಸಫಲ ಕಾರ್ಯಗಳಲ್ಲಿ ಬರುವಂತಹ ವಿಘ್ನಗಳು ದೂರವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಸಕ್ಕರೆ ಅಥವಾ ಬಿಳಿ ಪದಾರ್ಥದ ದಾನವನ್ನ ಮಾಡುವಂತದ್ದು. ಇಂದು ಇರುವೆಗಳಿಗೆ ಸಕ್ಕರೆ ಅನ್ನ ಹಾಕುವುದು ಅಥವಾ ಹಸುವಿಗೆ ಸ್ವಲ್ಪ ಸಿಹಿ ಪದಾರ್ಥವನ್ನ ನೀಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತಹ ಸಂಗತಿಗಳು ನಡೀತವೆ. ಇನ್ನು ಬಣ್ಣದ ಆಯ್ಕೆಯನ್ನ ಮಾಡುವಂತದ್ದು. ಇಂದು ಬಿಳಿ, ಕ್ರೀಮ್ ಅಥವಾ ಗಾಢ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಕಾಣ್ತೀರ ಈ ದಿನ ನೀವು. ವೃಷಭರಾಶಿಯವರೇ, ನಿಮ್ಮ ರಾಶಿಯ ಶಕ್ತಿಯೇ ಸ್ಥಿರತೆ ಮತ್ತು ಆಕರ್ಷಣೆ. ಇದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆ ಅಥವಾ ಕೊರತೆಯ ಭಾವನೆಗೆ ಅವಕಾಶವನ್ನ ನೀಡಬೇಡಿ. ನಿಮ್ಮ ಯೋಚನೆಗಳು ಸಮೃದ್ಧಿ ಮತ್ತು ಯಶಸ್ಸಿನತ್ತ ಇರಬೇಕಾಗುತ್ತೆ. ನೀವು ಎಷ್ಟು ಸಕಾರಾತ್ಮಕವಾಗಿ ಯೋಚಿಸುತ್ತೀರೋ ಇಂದು ನಿಮ್ಮ ಸುತ್ತಮುತ್ತಲಿನ ಪರಿಸರವು ಅಷ್ಟೇ ಅದ್ಭುತವಾಗಿ ಬದಲಾಗುತ್ತದೆ. ನೀವು ಯಶಸ್ಸಿನ ಕಾಂತವಾಗಿರುವಂತವರು. ನಾವು ಏನನ್ನ ಬಯಸುತ್ತೇವೆಯೇ ಅದು ನಮ್ಮನ್ನ ಹುಡುಕಿಕೊಂಡು ಬರುವುದಿಲ್ಲ. ನಾವು ಪ್ರಕೃತಿಯಲ್ಲಿ ಯಾವ ತರಂಗದಲ್ಲಿ ಇರುತ್ತೇವೆಯೋ ಅದೇ ತರಂಗದ ವಸ್ತುಗಳು ನಮ್ಮತ್ತ ಆಕರ್ಷಿಸುತ್ತವೆ ಎಂಬುದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವುದಾದರೆ ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿರುವುದರಿಂದ ಆರ್ಥಿಕವಾಗಿ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನ. ಹಲವು ದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದಾದಂಥದ್ದು. ಇನ್ನು ಐಷಾರಾಮಿ ವಸ್ತುಗಳು ಅಥವಾ ಆಭರಣದ ಖರೀದಿಗೆ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದರೆ ಇದು ಭವಿಷ್ಯದ ಹೂಡಿಕೆಗೂ ಬದಲಾವಣೆಯಾಗುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯುವಂಥದ್ದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತಹ ದಿನವಿದು. ವ್ಯಾಪಾರಸ್ಥರಿಗೆ ದೂರದ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಕ್ರವಾರದ ಈ ದಿನ ಅತ್ಯಂತ ಸೂಕ್ತವಾಗಿದೆ. ಇನ್ನು ಕಲಾತ್ಮಕ ಮತ್ತು ಸೌಂದರ್ಯವರ್ಧಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಸ್ಥರಿಗೆ ಬಂಪರ್ ಲಾಭದ ಯೋಗವು ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುವಂತದ್ದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂಥದ್ದು.
ಹಾಗೂ ಅವರ ಪ್ರೀತಿ ಮತ್ತು ಕಾಳಜಿ ನಿಮ್ಮನ್ನ ಪ್ರಸನ್ನವಾಗಿಡುತ್ತದೆ. ಪ್ರೇಮಿಗಳಿಗೆ ಇಂದು ಪ್ರೇಮ ನಿವೇದನೆ ಮಾಡಲು ಅಥವಾ ಮದುವೆಯ ಮಾತುಕತೆ ಆರಂಭಿಸಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯವು ಕೂಡ ಸುಧಾರಣೆಗೆ ಬರುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಫಿಟ್ ಆಗಿರುವಂತಹದ್ದು. ಆದಾಗ್ಯೂ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ಸಣ್ಣ ಪುಟ್ಟ ಜೀರ್ಣಕ್ರಿಯೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಮಿತ ಆಹಾರವನ್ನ ನೀವು ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸ್ನಾನದ ನಂತರ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಆಕಳ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅಂದ್ರೆ ಮಲ್ಲಿಗೆ ಅಥವಾ ಸಂಪಿಗೆ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಪ್ರಗತಿಗಾಗಿ ಇಂದು ಶ್ರೀ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಕೇಳಿಸ್ಕೊಳ್ಬೇಕಾಗುತ್ತೆ. ಇಂದು ಮನೆಯಲ್ಲಿರುವಂತಹ ಮುತ್ತೈದೆಯರಿಗೆ ಅಂದ್ರೆ ತಾಯಿ, ಪತ್ನಿ ಅಥವಾ ಸಹೋದರಿಯರಿಗೆ ಸಮಾಜದಲ್ಲಿನ ಹಿರಿಯ ಸ್ನೇಹಿತರಿಗೆ ಅಥವಾ ಸ್ತ್ರೀಯರಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಸಾಧ್ಯವಾದರೆ ಸಿಹಿ ಪದಾರ್ಥವನ್ನ ನೀಡಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ಶುಕ್ರ ಗ್ರಹವನ್ನ ಬಲಪಡಿಸುವಂತದ್ದಾಗ್ತದೆ. ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ರೇಷ್ಮೆ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಿಥುನ ರಾಶಿಯವರೇ, ನೀವು ದ್ವಿಗುಣ ಸ್ವಭಾವದವರಾಗಿದ್ದು ಒಂದೇ ಸಮಯದಲ್ಲಿ ಹಲವು ಆಲೋಚನೆಗಳನ್ನ ಮಾಡುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಆದರೆ ಇಂದು ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಕೇವಲ ಭರವಸೆ, ನಂಬಿಕೆ ಮತ್ತು ಯಶಸ್ಸಿನ ಚಿತ್ರಣವನ್ನ ಮಾತ್ರ ಮೂಡಿಸಬೇಕಾಗುತ್ತೆ. ನೀವು ಜಗತ್ತನ್ನ ಯಾವ ದೃಷ್ಟಿಕೋನದಿಂದ ನೋಡುತ್ತೀರೋ ಜಗತ್ತು ನಿಮಗೆ ಅದೇ ರೀತಿಯ ಅವಕಾಶಗಳನ್ನ ನೀಡುತ್ತದೆ. ನಿಮ್ಮೊಳಗಿನ ಸಕಾರಾತ್ಮಕತೆಯನ್ನ ಜಾಗೃತಗೊಳಿಸಿ ಈ ದಿನವನ್ನ ಗೆಲ್ಲಬೇಕಾಗತ್ತೆ. ನೀವು ಜಗತ್ತು ನಮಗೆ ಏನನ್ನ ಕೊಡುವುದಿಲ್ಲ, ಅದು ಕೇವಲ ನಾವು ಅದಕ್ಕೆ ಏನನ್ನ ತೋರಿಸುತ್ತೇವೆಯೋ ಅದನ್ನಷ್ಟೇ ಪ್ರತಿಫಲಿಸುತ್ತದೆ. ನಿಮ್ಮ ಯೋಜನೆಗಳು ಸಕಾರಾತ್ಮಕವಾಗಿದ್ದರೆ ನಿಮ್ಮ ಸುತ್ತಲಿನ ಸಂದರ್ಭಗಳು ಸಕಾರಾತ್ಮಕವಾಗಿಯೇ ಬದಲಾಗುವಂತದ್ದನ್ನ ಕಾಣ್ತೀರ. ಇಂದು ಹಣಕಾಸಿನ ದೃಷ್ಟಿಯಿಂದ ಪ್ರಗತಿಪರವಾದಂತಹ ದಿನವಾಗಲಿದೆ. ಹೊಸ ಮೂಲಗಳಿಂದ ಆದಾಯ ಹರಿದು ಬರುವಂತಹ ಸಾಧ್ಯತೆ ಇದೆ. ಶುಕ್ರವಾರವಾಗಿರುವುದರಿಂದ ಕಲೆ, ಸೌಂದರ್ಯವರ್ಧಕ ಅಥವಾ ಗೃಹಾಲಂಕಾರದ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಎಲ್ಲ ಆಯಾಮಗಳನ್ನ ಯೋಚಿಸಿ ಮುನ್ನಡೆಯಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇರುವಂತದ್ದು. ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಅಥವಾ ಅವರಿಂದ ಶುಭ ಸುದ್ದಿ ಕೇಳುವಂತಹ ಯೋಗವಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನೆರವಾಗಲಿದ್ದಾರೆ. ಇನ್ನು ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಬಹುಮುಖ ಪ್ರತಿಭೆಯನ್ನ ಪ್ರದರ್ಶಿಸಲು ಉತ್ತಮವಾದಂತಹ ಅವಕಾಶಗಳು ಸಿಗುವಂತದ್ದು. ನಿಮ್ಮ ಸಂವಹನ ಕಲೆ ಮತ್ತು ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಲಾಭದಾಯಕವಾದಂತಹ ದಿನವಾಗಿದೆ. ಇಂದು ನಿಮ್ಮ ಮಾನಸಿಕ ಉತ್ಸಾಹ ಹೆಚ್ಚಾಗಿರುತ್ತದೆ. ಆದರೆ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಶೀತ, ಕೆಮ್ಮು ಅಥವಾ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಹಸಿರು ತರಕಾರಿಗಳ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿ ಅಥವಾ ಗಣೇಶನ ಆರಾಧನೆಯನ್ನ ಮಾಡುವಂತದ್ದು. ಮುಂಜಾನೆ ಲಕ್ಷ್ಮೀನಾರಾಯಣ ಅಥವಾ ಗಣೇಶನಿಗೆ ಬಿಳಿ ಪೂಜಾ ಹೂಗಳನ್ನ ಅರ್ಪಿಸಿ ಓಂ ಘಂ ಗಣಪತಿ ನಮಃ ಮತ್ತು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕನಕಾಂಬರ ಅಥವಾ ಮಲ್ಲಿಗೆ ಹೂವಿನ ಸಮರ್ಪಣೆಯನ್ನು ಮಾಡುವಂಥದ್ದು. ದೇವಸ್ಥಾನದಲ್ಲಿ ದೇವಿಗೆ ಮಲ್ಲಿಗೆ ಅಥವಾ ಪರಿಮಳಯುಕ್ತ ಹೂಗಳನ್ನು ಅರ್ಪಿಸುವುದರಿಂದ ಶುಕ್ರ ದೆಸೆಯು ವೃದ್ಧಿಯಾಗಿ ಆರ್ಥಿಕ ಪ್ರಗತಿಯಾಗುವಂಥದ್ದು. ಇನ್ನು ಹಸಿರು ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ಗೋವಿಗೆ ತಿನ್ನಿಸುವುದು ಅಥವಾ ಯಾರಿಗಾದರೂ ದಾನವನ್ನ ಮಾಡುವುದು ಬುಧ ಮತ್ತು ಶುಕ್ರ ಗ್ರಹಗಳ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಇಂದು ತಿಳಿ ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕಟಕ ರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಮತ್ತು ಭಾವನಾತ್ಮಕ ಜೀವಿಗಳು. ಇಂದು ನಿಮ್ಮ ಸುತ್ತಲಿರುವಂತಹ ಜನರಿಗೆ ಸಕಾರಾತ್ಮಕತೆ, ಪ್ರೀತಿ ಮತ್ತು ಪ್ರೋತ್ಸಾಹವನ್ನ ನೀಡಬೇಕಾಗುತ್ತೆ. ನೀವು ಜಗತ್ತಿಗೆ ನೀಡುವಂತಹ ಈ ಒಳ್ಳೆಯತನವೇ ಇಂದು ನಿಮ್ಮ ಸವಾಲುಗಳನ್ನ ಎದುರಿಸಲು ನಿಮಗೆ ದೈವಿಕ ಶಕ್ತಿಯಾಗಿ ಪ್ರತಿಧ್ವನಿಯಾಗಿ ಮರಳಿ ಬರಲಿದೆ. ನಿಮ್ಮ ಒಳಗಿನ ದಯಾಗುಣವೇ ನಿಮ್ಮ ಅತಿ ದೊಡ್ಡದಾದಂತಹ ಬಂಡವಾಳವಾಗಿರುವಂತದ್ದು. ಜೀವನವು ಒಂದು ದೊಡ್ಡ ಕಣಿವೆ ಇದ್ದಂತೆ. ನಾವು ಪ್ರೀತಿ, ಕೃತಜ್ಞತೆ ಮತ್ತು ಕಠಿಣ ಪರಿಶ್ರಮವನ್ನ ಅಲ್ಲಿಗೆ ಎಸೆದರೆ ಅದು ನಮಗೆ 100ರಷ್ಟು ವಾಪಸ್ ಬರುವಂತದ್ದು. ನಾವು ಏನನ್ನ ನೀಡುತ್ತೇವೆಯೋ ಅದೇ ನಮಗೆ ಪ್ರತಿಧ್ವನಿಯಾಗಿ ಮರಳುವಂತ
ನಡೆಯುವಂತಹದ್ದನ್ನ ಕಾಣ್ತೀರಾ. ಇಂದು ಕುಟುಂಬದಲ್ಲಿ ಅತ್ಯಂತ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮನೆಯಲ್ಲಿ ನಡೆಯಬೇಕಾಗಿರುವಂತಹ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳ ಬಗ್ಗೆ ಹಿರಿಯರೊಂದಿಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯಬಹುದಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನ. ನಿಮ್ಮ ರಾಶಾಧಿಪತಿ ಚಂದ್ರನ ಅನುಗ್ರಹ ಮತ್ತು ಶುಕ್ರವಾರದ ಪ್ರಭಾವದಿಂದಾಗಿ ಧನ ಹರಿವು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಉಳಿತಾಯ ಯೋಜನೆಗಳನ್ನ ಆರಂಭಿಸಲು ಈ ದಿನ ಸುದೀನವಾಗಿರುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳ ಮತ್ತು ಮೇಲಾಧಿಕಾರಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಉತ್ತಮ ಮನ್ನಣೆ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಸೌಂದರ್ಯವರ್ಧಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಸ್ಥರಿಗೆ ಇಂದು ಅತಿ ಹೆಚ್ಚು ಲಾಭದಾಯಕವಾದಂತಹ ದಿನವಾಗಿರುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿರಾಳತೆ ಅನುಭವಿಸುವಿರಿ. ಆದರೆ ಚಂದ್ರನ ಪ್ರಭಾವದ ರಾಶಿಯಾಗಿದ್ದರಿಂದ ತಂಪಾದ ಪಾನೀಯಗಳು ಅಥವಾ ಐಸ್ ಕ್ರೀಮ್ ಸೇವನೆಯಿಂದ ಸಣ್ಣ ಪುಟ್ಟ ಕಫ ಅಥವಾ ಶೀತಬಾಧೆ ಉಂಟಾಗಬಹುದು. ಸ್ವಲ್ಪ ಜಾಗೃತೆಯನ್ನ ವಹಿಸಬೇಕಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರದ ಆರತಿಯನ್ನ ಮಾಡಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮಂತ್ರವನ್ನ ಜಪನೆಯನ್ನ ಮಾಡಬೇಕಾಗುತ್ತೆ. ಇಂದು ದೇವಸ್ಥಾನದಲ್ಲಿ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥ ಅಥವಾ ಅಕ್ಕಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದರಿಂದ ಚಂದ್ರ ಮತ್ತು ಶುಕ್ರ ಇಬ್ಬರ ಅನುಗ್ರಹವು ಲಭಿಸುವಂತದ್ದಾಗ್ತದೆ. ಇನ್ನು ಕಟಕ ರಾಶಿಯವರಿಗೆ ಮುತ್ತು ಅತ್ಯಂತ ಶುಭಪ್ರದವಾದುದು. ಇಂದು ಮುತ್ತಿನ ಉಂಗುರ ಅಥವಾ ಸರವನ್ನ ಧರಿಸುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ನಿಮಗೆ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ತಿಳಿ ಹಸಿರು ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆಕರ್ಷಣೆಯನ್ನ ವೃದ್ಧಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಸಿಲ್ವರ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಪಡೆದುಕೊಳ್ತೀರಾ ನೀವು. ಸಿಂಹರಾಶಿಯವರ ನೀವು ರಾಜಗಂಭೀರ್ಯದವರು, ದೊಡ್ಡದಾಗಿ ಯೋಚಿಸುವವರು. ಆದರೆ ಕೇವಲ ಯೋಜನೆಗಳನ್ನ ರೂಪಿಸುವುದರಲ್ಲಿ ಕಾಲವನ್ನ ಕಳೆಯಬೇಡಿ. ಇಂದು ನಿಮ್ಮ ಆಲೋಚನೆಗಳಿಗೆ ಚಲನೆಯನ್ನ ನೀಡಬೇಕಾಗುತ್ತೆ. ಕೇವಲ 1% ಕೆಲಸವನ್ನ ಪ್ರಾಯೋಗಿಕವಾಗಿ ಆರಂಭಿಸಿದರೋ ಅದು ನಿಮ್ಮನ್ನ ಯಶಸ್ಸಿನತ್ತ ವೇಗವಾಗಿ ಮುನ್ನಡೆಸುತ್ತದೆ. ಯೋಚನೆಯನ್ನ ಬಿಟ್ಟು ಯತ್ನವನ್ನ ನಡೆಸಬೇಕಾಗುತ್ತೆ. ಸ್ಥಿರವಾಗಿ ನಿಂತಿರುವಂತಹ ಕಲ್ಲಿಗಿಂತ ಚಲನೆಯಲ್ಲಿರುವಂತಹ ಸಣ್ಣ ಕಣಕ್ಕೆ ಶಕ್ತಿ ಹೆಚ್ಚಾಗಿರುವಂತದ್ದು. ಯೋಚನೆಗಳಲ್ಲೇ ಮುಳುಗಿರುವಂತಹ ಸ್ಥಿತಿಸ್ಥಾಪಕ ಶಕ್ತಿಗಿಂತ ಸಣ್ಣದಾದರೂ ಸರಿ ಹೆಜ್ಜೆ ಇಟ್ಟು ಕೆಲಸವನ್ನ ಮಾಡುವಂತಹ ಚಲನ ಶಕ್ತಿ ನಿಮ್ಮನ್ನ ಗುರಿ ಮುಟ್ಟಿಸುವಂತದ್ದು ಎಂಬುದನ್ನ ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಕಲ್ಪನೆಗಳು ಮತ್ತು ಕಾರ್ಯವೈಖರಿಗೆ ಉತ್ತಮ ಪ್ರಶಂಸೆ ಸಿಗಲಿದೆ. ಕಠಿಣವಾದಂತಹ ನಿರ್ಧಾರಗಳನ್ನ ಧೈರ್ಯವಾಗಿ ತೆಗೆದುಕೊಳ್ಳುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಇಂದು ಸೂಕ್ತವಾದಂತಹ ದಿನವಾಗಿದೆ. ನಿಮ್ಮ ಆದಕ್ಷತೆಯನ್ನ ಬದಿಗಿಟ್ಟು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡರೆ ದೊಡ್ಡ ಲಾಭವನ್ನ ನೀವು ಪಡೆದುಕೊಳ್ಳುತ್ತೀರಾ ಖಂಡಿತವಾಗಿಯೂ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗಿರುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರುವಂತದ್ದು. ಕಲೆ, ಮಾಧ್ಯಮ ಅಥವಾ ಕ್ರಿಯೇಟಿವ್ ರಂಗದಲ್ಲಿರುವಂತಹ ಸಿಂಹ ರಾಶಿಯವರಿಗೆ ಆಕಸ್ಮಿಕ ಧನ ಲಾಭದ ಯೋಗವಿದೆ. ಆದರೆ ಮೋಜು ಮಸ್ತಿ ಅಥವಾ ಭೋಗದ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗದಂತೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಎಲ್ಲರೂ ಕೂಡ ಗೌರವವನ್ನ ನೀಡುತ್ತಾರೆ. ಸಂಗಾತಿಯೊಂದಿಗೆ ಪ್ರೇಮ ಪೂರ್ವಕವಾದಂತಹ ಮತ್ತು ಸೌಂದರ್ಯವೃತ ವಾತಾವರಣವನ್ನ ನೋಡುವಂತಹ ದಿನ. ಪ್ರೀತಿ ಪಾತ್ರರಿಗೆ ಸಣ್ಣ ಉಡುಗೊರೆ ನೀಡುವ ಮೂಲಕ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಬಹುದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರತಿಷ್ಠೆಯು ಕೂಡ ಹೆಚ್ಚಾಗುವಂತದ್ದು. ಇಂದು ಮಾನಸಿಕವಾಗಿ ಉತ್ಸಾಹದಿಂದ ಇರುವಂತದ್ದು. ಆದಾಗ್ಯೂ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವಾಗ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕಾಗುತ್ತೆ ಅಥವಾ ಕರ್ಪೂರದ ಆರತಿಯನ್ನ ಬೆಳಗಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಯನ್ನ ತರುವಂತದ್ದು. ನಿಮ್ಮ ರಾಶಾಧಿಪತಿ ಸೂರ್ಯನಾಗಿರುವುದರಿಂದ ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಪ್ರದಾನ ಮಾಡಿ ನಮಸ್ಕರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತದ್ದು. ಇಂದು ಮನೆಗೆ ಬರುವಂತಹ ಸುಮಂಗಲಿಯರಿಗೆ ಅಥವಾ ತಾಯಿಗೆ ಗೌರವವನ್ನ ಪೂರ್ವಕವಾಗಿ ಸಿಹಿ ಪದಾರ್ಥವನ್ನ ನೀಡುವುದು ನಿಮ್ಮ ಸಕಲ ದೋಷಗಳನ್ನ ನಿವಾರಿಸುವಂತದ್ದನ್ನ ಮಾಡ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಗುಲಾಬಿ, ತಿಳಿ ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪು ಧರಿಸುವುದು ಅತ್ಯಂತ ಶುಭ ಫಲವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ಈ ದಿನದ ವಿಶೇಷ ಸಂಖ್ಯೆಯಾಗಿ ನೋಡುವುದಾದರೆ 5 ಮತ್ತು 1 ಅತಿ ಹೆಚ್ಚಾಗಿ
ಹೆಚ್ಚಾಗಿ ಬಳಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಗುಲಾಬಿ ಮತ್ತು ಗೋಲ್ಡನ್ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಕನ್ಯಾ ರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಪರಿಪೂರ್ಣತೆಯನ್ನ ಬಯಸುವವರು ಮತ್ತು ಇತರರಲ್ಲಿರುವಂತಹ ಸಣ್ಣ ತಪ್ಪುಗಳನ್ನ ಸೂಕ್ಷ್ಮವಾಗಿ ಗಮನಿಸುವವರು. ಆದರೆ ಈ ದಿನ ಹೊರಗಿನ ಪರಿಸರವನ್ನ ಬದಲಾಯಿಸಲು ಶ್ರಮಿಸುವ ಬದಲು ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನ ಜಾಗೃತಗೊಳಿಸಬೇಕಾಗುತ್ತೆ. ನಿಮ್ಮ ಆಂತರಿಕ ನಡೆ ಮತ್ತು ಶಾಂತಿ ಸರಿಯಾಗಿದ್ದರೆ ನಿಮ್ಮ ಸುತ್ತಲಿನ ಜಗತ್ತು ತಾನಾಗಿಯೇ ಸುಂದರವಾಗುತ್ತದೆ. ನಾವು ಕನ್ನಡಿಯ ಧೂಳನ್ನ ಒರೆಸುವ ಬದಲು ಬಿಂಬವನ್ನ ಸರಿಪಡಿಸಲು ಹೋದರೆ ಪ್ರಯೋಜನವಿಲ್ಲ. ಹಾಗೆಯೇ ನಮ್ಮ ಹೊರಗಿನ ಜಗತ್ತನ್ನ ಬದಲಾಯಿಸುವ ಮುನ್ನ ನಮ್ಮ ಒಳಗಿನ ಆಲೋಚನೆಗಳನ್ನ ಶುದ್ಧೀಕರಿಸಿಕೊಳ್ಳಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಇಂದು ಆರ್ಥಿಕವಾಗಿ ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಹಳೆಯ ಬಾಕಿ ಸಾಲಗಳನ್ನ ಮರುಪಾವತಿ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಸೌಂದರ್ಯವರ್ಧಕ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ದೊಡ್ಡ ಮನ್ನಣೆ ಸಿಗುವಂತಹದ್ದು. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಗೊಂದಲಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ಷೇರು ಮಾರುಕಟ್ಟೆ ವಿಸ್ತರಣೆಗೆ ಅತ್ಯಂತ ಸೂಕ್ತವಾದಂತಹ ದಿನ. ಕರಕುಶಲ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಲಾಭದ ಯೋಗವೂ ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿದ್ದು ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬಹುದು. ದೂರದ ಸಂಬಂಧಿಕರಿಂದ ಶುಭವಾರ್ತೆಯನ್ನ ಕೇಳುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತೇಜನಕಾರಿಯಾಗಿರುವಂತಹದ್ದು ನಿಮ್ಮ ಆರೋಗ್ಯ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಉಪಶಮನ ಸಿಗುವಂತದ್ದು. ಮಾನಸಿಕವಾಗಿ ನಿರಾಳತೆ ಹೊಂದಲು ಸಂಜೆಯ ಸಮಯದಲ್ಲಿ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆಯಬೇಕಾಗುತ್ತೆ ಅಥವಾ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಮುಂಜಾನೆ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರದ ಆರತಿಯನ್ನ ಮಾಡಬೇಕಾಗುತ್ತೆ. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗಿ ಧನ ಆಗಮನವಾಗುವಂತದ್ದನ್ನ ಕಾಣ್ತೀರಾ. ಬುಧ ಮತ್ತು ಶುಕ್ರನ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಓಂ ಭುಂ ಬುಧಾಯ ನಮಃ ಅಥವಾ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರಗಳನ್ನ ತಲಾ 11 ಬಾರಿ ಜಪಿಸಬೇಕಾಗುತ್ತೆ ನೀವು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುತ್ತದೆ ಮತ್ತು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಸಿರು ಮತ್ತು ಡೈಮಂಡ್ ವೈಟ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಮೂಲ ತತ್ವವೇ ಸಮತೋಲನ. ಆದರೆ ನೆನಪಿಡಿ, ಜೀವನ ಎಂದಿಗೂ ಕೂಡ ನಿಶ್ಚಲವಾಗಿರುವುದಿಲ್ಲ. ಬದಲಾಗುತ್ತಿರುವಂತಹ ಸನ್ನಿವೇಶಗಳು ಮತ್ತು ಸವಾಲುಗಳ ಮಧ್ಯೆಯೂ ನಿಮ್ಮ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳುವುದೇ ನಿಜವಾದಂತಹ ಯಶಸ್ಸು. ಇಂದು ಪರಿಸ್ಥಿತಿಗಳು ಹೇಗೆಯೇ ಇರಲಿ, ನಿಮ್ಮ ಆಂತರಿಕ ಸಮತೋಲನವನ್ನ ಕಳೆದುಕೊಳ್ಳಬೇಡಿ. ಆ ಚಲನೆಯೇ ನಿಮ್ಮನ್ನ ಯಶಸ್ಸಿನತ್ತ ಮುನ್ನಡೆಸುತ್ತದೆ. ಸಮತೋಲನ ಎಂದರೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದಲ್ಲ, ಬದಲಿಗೆ ನಿರಂತರವಾಗಿ ಚಲಿಸುತ್ತಿರುವಾಗಲೂ ನಿಯಂತ್ರಣವನ್ನ ಕಳೆದುಕೊಳ್ಳದಿರುವುದೇ ನಿಜವಾದಂತಹ ಸಮತೋಲನ ಎನ್ನುತ್ತಾರೆ. ಇಂದು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮನೆಯಲ್ಲಿ ನಡೆಯುವಂತಹ ಯಾವುದೇ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಪ್ರಾಮುಖ್ಯತೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿರುವುದರಿಂದ ಆಕಸ್ಮಿಕ ಧನಲಾಭದ ಯೋಗವಿದೆ. ದೀರ್ಘಕಾಲೀನ ಹೂಡಿಕೆಗಳಿಂದ ಲಾಭಾಂಶವನ್ನ ನೀವು ಪಡೆದುಕೊಳ್ತೀರ. ಆದರೆ ಐಷಾರಾಮಿ ವಸ್ತುಗಳ ಖರೀದಿಗೆ ಅತಿಯಾದ ಹಣ ವ್ಯಯವಾಗದಂತೆ ನಿಗಾವನ್ನು ಇಟ್ಕೋಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಾಧಿಕಾರಿಗಳು ಮನ್ನಣೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಒಪ್ಪಂದಗಳು ಕೈಗೂಡುವಂತಹ ಸಮಯವಿದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇಂದು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ನಿಮ್ಮ ಆರೋಗ್ಯವು ಸ್ಥಿರವಾಗಿರುತ್ತದೆ ಇಂದು. ಆದಾಗ್ಯೂ ಕಣ್ಣಿನ ಆಯಾಸ ಅಥವಾ ಹವಾಮಾನ
ವೈಪರ್ಯದಿಂದಾಗಿ ಸಣ್ಣ ಪುಟ್ಟ ಅಲರ್ಜಿ ಕಾಣಿಸಿಕೊಳ್ಳಬಹುದು. ಕಣ್ಣುಗಳನ್ನ ತಂಪಾದ ನೀರಿನಿಂದ ತೊಳೆದುಕೊಳ್ಳಬೇಕಾಗುತ್ತೆ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆದುಕೊಂಡಾಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಈ ದಿನ ಖಂಡಿತವಾಗಿಯೂ ನೀವು ಕಾಣ್ತೀರಾ. ಇಂದು ಲಕ್ಷ್ಮೀ ನಾರಾಯಣನ ಆರಾಧನೆಯನ್ನ ಮಾಡುವಂತದ್ದು. ಮುಂಜಾನೆ ಮಹಾಲಕ್ಷ್ಮಿ ಅಥವಾ ನಾರಾಯಣನ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಹೂಗಳನ್ನು ಅರ್ಪಣೆಯನ್ನ ಮಾಡಿ ಇದರಿಂದ ಆರ್ಥಿಕ ಸಮೃದ್ಧಿ ಉಂಟಾಗುವಂತದ್ದು. ಇಂದು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕನಕದಾರ ಸ್ತೋತ್ರವನ್ನ ಪಠಿಸುವುದೋ ಅಥವಾ ಕೇಳುವುದೋ ನಿಮ್ಮ ಅದೃಷ್ಟವನ್ನ ವೃದ್ಧಿಸುವಂತದ್ದಾಗ್ತದೆ. ಅಕ್ಕಿ ಅಥವಾ ಸಿಹಿಯನ್ನ ದಾನವಾಗಿ ಮಾಡುವಂತಹ ಕಾರ್ಯ. ಕಡುಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠದಾಯಕವಾಗಿರುವಂಥದ್ದು. ಇನ್ನು ಸುಗಂಧ ದ್ರವ್ಯದ ಬಳಕೆಯನ್ನು ಮಾಡಬೇಕಾಗುತ್ತೆ. ನೀವು ಇಂದು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಲಘು ಸುಗಂಧ ದ್ರವ್ಯವನ್ನ ಅಂದ್ರೆ ಈ ಪರ್ಫ್ಯೂಮ್ ಅನ್ನ ಬಳಸಬೇಕಾಗುತ್ತೆ ನೀವು. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಇಂದಿನ ವಿಶೇಷ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಈ ದಿನ ಖಂಡಿತವಾಗಿಯೂ ನೀವು ಪಡಿತೀರಾ. ವೃಶ್ಚಿಕ ರಾಶಿಯವರೇ, ನೀವು ಸ್ವಾಭಾವಿಕವಾಗಿ ತೀವ್ರವಾದ ಇಚ್ಛಾಶಕ್ತಿ ಮತ್ತು ರಹಸ್ಯ ಶಕ್ತಿಯನ್ನ ಹೊಂದಿದವರು. ಇಂದು ನಿಮ್ಮ ಸುತ್ತಲಿನ ವಾತಾವರಣ ಅಥವಾ ಜನರ ನಡವಳಿಕೆ ನಿಮ್ಮನ್ನ ಪ್ರಚೋದಿಸಬಹುದು, ಆದರೆ ನೀವು ಅದಕ್ಕೆ ತಕ್ಕಂತೆ ಬದಲಾಗಬೇಕಾಗಿದೆ. ನಿಮ್ಮ ಶಾಂತತೆ ಮತ್ತು ಬುದ್ಧಿವಂತಿಕೆಯಿಂದ ಇಡೀ ಪರಿಸ್ಥಿತಿಯನ್ನ ನಿಮಗೆ ಪೂರಕವಾಗಿ ತಿರುಗಿಸಿಕೊಳ್ಳಬಹುದು. ನೀವೇ ಇಂದಿನ ವಿಜೇತರಾಗ್ತೀರಾ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಕೆಟಲಿಸ್ಟ್ ತಾನು ಬದಲಾಗದೆ ಇಡೀ ಪ್ರತಿಕ್ರಿಯೆ ವೇಗವಾಗಿ ಬದಲಾಯಿಸುತ್ತದೆ. ಜೀವನದಲ್ಲೂ ಅಷ್ಟೇ, ನಿಮ್ಮ ಸುತ್ತಲಿನ ಪರಿಸ್ಥಿತಿ ಹೇಗೆ ಇರಲಿ, ನಿಮ್ಮೊಳಗಿನ ದೃಢತೆ ಬದಲಾಗಬಾರದು. ನೀವೇ ಒಂದು ಶಕ್ತಿಯಾಗಿ ಪರಿಸ್ಥಿತಿಯನ್ನ ಬದಲಾಯಿಸಬೇಕು ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತದೆ. ಪ್ರೇಮಿಗಳಿಗೆ ಇಂದು ಸಕಾರಾತ್ಮಕ ದಿನವಾಗಿದ್ದು ಪರಸ್ಪರ ಅರಿವು ಕೂಡ ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಹಳೆಯ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ದಿನ. ಆದರೆ ಶುಕ್ರವಾರವಾಗಿರುವುದರಿಂದ ಕೌಟುಂಬಿಕ ಸುಖ ಸಾಧನೆಗಳಿಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಹೂಡಿಕೆಗೆ ಈ ದಿನ ಸೂಕ್ತವಾಗಿರುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ವಿರೋಧಿಗಳ ತಂತ್ರಗಳನ್ನ ಮೆಟ್ಟಿ ನಿಲ್ಲುವಂತಹ ಅವಕಾಶ ಸಿಗುವಂತದ್ದು ನಿಮಗೆ. ನಿಮ್ಮ ತಾಳ್ಮೆ ಮತ್ತು ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಿದ್ದಂತಹ ಒಪ್ಪಂದಗಳು ಮರುಜೀವವನ್ನ ಪಡೆಯಲಿವೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇಂದು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ನಿಮ್ಮ ದೈಹಿಕ ಶಕ್ತಿ ಇಂದು ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ರಾತ್ರಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಇಂದು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನ ಮಾಡಿ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದು ವೃಶ್ಚಿಕ ರಾಶಿಯವರ ಎಲ್ಲ ಆರ್ಥಿಕ ಹಾಗೂ ಶತ್ರು ಬಾಧೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂಥದ್ದು. ಶುಕ್ರವಾರವಾಗಿರುವುದರಿಂದ ಮಹಾಲಕ್ಷ್ಮಿಯ ಕನಕದಾರ ಸ್ತೋತ್ರವನ್ನ ಕೇಳಬೇಕಾಗುತ್ತೆ ಅಥವಾ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಧನ ಆಗಮನದ ಹಾದಿ ಸುಲಭವಾಗುವಂಥದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಇಂದು ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನ ಅಂದ್ರೆ ಸೇಬು ಆಗಿರ್ಬೋದು ಅಥವಾ ದಾಳಿಂಬೆ ಹಣ್ಣನ್ನ ಆಗಿರ್ಬೋದು ಅಥವಾ ಸಿಹಿ ಪದಾರ್ಥಗಳನ್ನಾಗಿರ್ಬೋದು ಇವುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕೆಂಪು ಬಣ್ಣ, ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆ 9 ಮತ್ತು 3. ಶುಭ ಬಣ್ಣವಾಗಿ ಗಾಢ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಜ್ಞಾನದಾಹಿಗಳು ಮತ್ತು ಉದಾರ ಗುಣದವರು. ಇಂದು ನಿಮ್ಮ ಸುತ್ತಲಿರುವವರಿಗೆ ಸಕಾರಾತ್ಮಕ ಶಕ್ತಿಯನ್ನ ಹಂಚಬೇಕಾಗುತ್ತೆ. ನೀವು ಮಾಡುವಂತಹ ಸಣ್ಣ ಸಹಾಯ ಅಥವಾ ತೊರೆಯುವಂತಹ ದಯೆ ಇಂದು ನಿಮ್ಮ ಕಡೆಗೆ ದೊಡ್ಡ ಯಶಸ್ಸಿನ ರೂಪದಲ್ಲಿ ಮರಳಿ ಬರಲಿದೆ. ನಿಮ್ಮ ಶ್ರಮ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಬೂಮರಾಂಗ್ನಂತೆ ಅದೇ ನಿಮಗೆ ಲಾಭವನ್ನ ತರುವಂತದ್ದು. ನಾವು ಜಗತ್ತಿಗೆ ಏನನ್ನ ನೀಡುತ್ತೇವೆಯೋ ಅದು ನಮಗೆ ಬಳಿಗೆ ಮತ್ತಷ್ಟು ಶಕ್ತಿಯುತವಾಗಿ ಮರಳಿ ಬರುತ್ತದೆ.
ಅದು ಪ್ರೀತಿಯಾಗಿರಲಿ, ಕೃತಜ್ಞತೆಯಾಗಿರಲಿ ಅಥವಾ ಪರಿಶ್ರಮವಾಗಿರಲಿ, ಅದು ಮರಳಿ ಬಂದೇ ಬರುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ತಕ್ಕಂತಹ ಗೌರವ ಸಿಗಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕೆಲಸಗಳು ಸಹೋದ್ಯೋಗಿಗಳ ಬೆಂಬಲದಿಂದ ಪೂರ್ಣಗೊಳ್ಳುವಂತಹದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನ ಸರಿಯಾಗಿ ವಿಶ್ಲೇಷಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ಮತ್ತು ಲಾಭದಾಯಕವಾದಂತಹ ದಿನ. ನೂತನ ಆದಾಯದ ಮೂಲಗಳು ಸೃಷ್ಟಿಯಾಗುವಂತಹ ದಿನ. ಹಳೆಯ ಬಾಕಿ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಶುಕ್ರವಾರವಾಗಿರುವುದರಿಂದ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಆಧ್ಯಾತ್ಮಿಕ ಪುಸ್ತಕಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂತದ್ದು. ಇದು ನಿಮ್ಮ ಮನಸ್ಸಿನ ದೊಡ್ಡ ಆತಂಕವನ್ನ ದೂರ ಮಾಡುತ್ತದೆ. ಇನ್ನು ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳುವಂತಹ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ಕುಳಿತುಕೊಳ್ಳುವಂತಹ ಭಂಗಿಯ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ನಡಿಗೆ ಅಥವಾ ಲಘು ವ್ಯಾಯಾಮ ಮಾಡುವುದು ದೇಹಕ್ಕೆ ಹಿತವನ್ನ ನೀಡುವಂತದ್ದಾಗ್ತದೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದಿನ ದಿವಸ ನೀವು ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ಮೂರ್ತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕಲ್ಲು ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವಂಥದ್ದು. ನಿಮ್ಮ ಇಷ್ಟ ದೈವ ಅಥವಾ ಗುರುಗಳನ್ನ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬರನ್ನ ಸ್ಮರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸುವಂತದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹದ್ದು. ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಕರ್ಪೂರದ ಅಥವಾ ತುಪ್ಪವನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಯಸ್ಕರವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ ಬಳಸುವುದಾದರೆ 3 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಈ ದಿನದ ವಿಶೇಷ ಬಣ್ಣಗಳಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆತೀರಾ. ಮಕರ ರಾಶಿಯವರೇ, ನೀವು ಶಿಸ್ತು ಮತ್ತು ಸ್ಥಿರತೆಗೆ ಹೆಸರಾದವರು. ಕೆಲವೊಮ್ಮೆ ನಿಮ್ಮ ಪರಿಶ್ರಮಕ್ಕೆ ತಕ್ಷಣದ ಫಲ ಸಿಗದಿದ್ದಾಗ ನಿರಾಸೆ ಮೂಡುವುದು ಸಹಜ. ಆದರೆ ನೆನಪಿಡಿ, ನೀವು ಹಾಕುತ್ತಿರುವಂತಹ ಪ್ರತಿ ಶ್ರಮವೂ ವ್ಯರ್ಥವಾಗುವುದಿಲ್ಲ. ಅದು ಸರಿಯಾದ ಸಮಯದಲ್ಲಿ ಯಶಸ್ಸಿನ ರೂಪದಲ್ಲಿ ನಿಮ್ಮ ಬಳಿಗೆ ಮರಳಿಯೇ ತಿರುತ್ತದೆ. ಇಂದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಮತ್ತು ಪ್ರಯತ್ನವನ್ನ ಮುಂದುವರಿಸಬೇಕಾಗುತ್ತೆ. ಬ್ರಹ್ಮಾಂಡವು ಅದನ್ನ ನಿಮಗೆ ದುಪ್ಪಟ್ಟು ಮಾಡಿ ನೀಡುವಂತದ್ದಾಗ್ತದೆ. ನಾವು ಜಗತ್ತಿಗೆ ಏನನ್ನ ನೀಡುತ್ತೇವೆಯೋ ಅದು ನಮ್ಮ ಬಳಿಗೆ ಮತ್ತಷ್ಟು ಶಕ್ತಿಯುತವಾಗಿ ಮರಳಿ ಬರುತ್ತದೆ. ಅದು ನಮ್ಮ ಆಲೋಚನೆ ಇರಬಹುದು, ಅಥವಾ ಕಠಿಣ ಪರಿಶ್ರಮ ಇರಬಹುದು, ಅಥವಾ ನಂಬಿಕೆ ಇರಬಹುದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುವಂತಹ ದಿನ. ಸಂಗಾತಿಯು ನಿಮ್ಮ ಎಲ್ಲಾ ನಿರ್ಧಾರಗಳಿಗೂ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಇದರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಕುರಿತಾಗಿದ್ದಂತಹ ಆತಂಕ ದೂರವಾಗಲಿದೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಯಬಹುದಾದಂತಹ ಸಂದರ್ಭಗಳನ್ನ ನೋಡ್ತೀರಾ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮತ್ತು ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ದೀರ್ಘಾವಧಿ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಡವನ್ನ ಹಾಕುವುದು ಬಹಳ ಉತ್ತಮ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಉತ್ತಮವಾದಂತಹ ಅವಕಾಶ ಸಿಗಲಿದೆ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆಯೂ ಕೂಡ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳು ಅಥವಾ ವ್ಯವಹಾರದ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ತಾಂತ್ರಿಕ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಸಕಾರಾತ್ಮಕವಾದಂತಹ ದಿನ. ಹಳೆಯ ದೈಹಿಕ ದಣಿವು ಅಥವಾ ಮೈಕೈ ನೋವಿನಿಂದ ಪರಿಹಾರವೂ ಕೂಡ ಸಿಗುವಂತದ್ದು. ಆದಾಗ್ಯೂ ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವಿಸುವುದು ಮತ್ತು ರಾತ್ರಿ ಲಘು ಆಹಾರಕ್ಕೆ ಆದ್ಯತೆಯನ್ನ ನೀಡುವುದು ನಿಮ್ಮ ಶಕ್ತಿಯನ್ನ ಕಾಪಾಡಿಕೊಳ್ಳಲು ಸಹಕಾರಿಯಾಗುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಮುಂಜಾನೆ ಅಥವಾ ಸಂಜೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಹೂಗಳನ್ನು ಅರ್ಪಣೆಯನ್ನ ಮಾಡಿ. ಇದರಿಂದ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಇನ್ನು ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ.
ಇದು ಮಾನಸಿಕ ನೆಮ್ಮದಿಯನ್ನ ನೀಡುವಂತದ್ದು. ಇನ್ನು ಇರುವಿಗಳಿಗೆ ಅಥವಾ ಪಕ್ಷಿಗಳಿಗೆ ಸ್ವಲ್ಪ ಧಾನ್ಯ, ಸಕ್ಕರೆಯನ್ನ ಹಾಕಬೇಕಾಗುತ್ತೆ. ಹಸಿದವರಿಗೆ ಅನ್ನದಾನವನ್ನ ಮಾಡುವುದು ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನೀಲಿ ಅಥವಾ ಕಡು ನೀಲಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ಆಕರ್ಷಣೆಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 8 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವನ್ನ ನೋಡುವುದಾದರೆ ಕಡು ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಸಮಾಜದ ಹಿತವನ್ನ ಬಯಸುವ ಮತ್ತು ದೂರದೃಷ್ಟಿ ಹೊಂದಿರುವಂತಹ ಚಿಂತಕರು. ಇಂದು ಹೊರಗಿನ ಪರಿಸ್ಥಿತಿಗಳು ಅಥವಾ ಜನರ ವರ್ತನೆ ನಿಮ್ಮನ್ನ ಗೊಂದಲಕ್ಕೀಡು ಮಾಡಿದರೆ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಒಳಗಿನ ಶಾಂತಿಯೇ ಹೊರಗಿನ ಗದ್ದಲಕ್ಕೆ ಅತಿ ದೊಡ್ಡವಾದಂತಹ ಉತ್ತರ. ನಿಮ್ಮ ಆಲೋಚನೆಗಳನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕಾಗುತ್ತೆ. ಇಡೀ ದಿನ ನಿಮ್ಮ ಪರವಾಗಿಯೇ ಬದಲಾಗುವಂಥದ್ದನ್ನ ಕಾಣ್ತೀರಾ. ಜಗತ್ತು ನಿಮಗೆ ಏನನ್ನ ಕೊಡುವುದಿಲ್ಲ, ಅದು ಕೇವಲ ನಿಮ್ಮ ಆಲೋಚನೆ ಮತ್ತು ಶ್ರಮದ ಪ್ರತಿಫಲವನ್ನ ನಮಗೆ ಮರಳಿ ನೀಡುತ್ತದೆ. ನಾವು ಪರಿಸ್ಥಿತಿಯನ್ನ ಬದಲಾಯಿಸಲು ಸಾಧ್ಯವಾಗದೇ ಇರಬಹುದು, ಆದರೆ ಪರಿಸ್ಥಿತಿಗೆ ನಾವು ಪ್ರತಿಕ್ರಿಯಿಸುವಂತಹ ವಿಧಾನವನ್ನ ಖಂಡಿತವಾಗಿಯೂ ಬದಲಾಯಿಸಬಹುದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತಹ ದಿನ. ಸಂಗಾತಿಯು ನಿಮ್ಮ ಆಸೆಗಳಿಗೆ ಮತ್ತು ವೃತ್ತಿಪರ ನಿರ್ಧಾರಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರಭಾವ ವೃದ್ಧಿಯಾಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಗಾಳಿಯಿಂದ ಹರಡುವಂತಹ ಅಲರ್ಜಿ ಅಥವಾ ಶೀತದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ಕಣ್ಣಿನ ಆಯಾಸ ಮತ್ತು ತಲೆನೋವು ಬರದಂತೆ ನೋಡಿಕೊಳ್ಳಲು ಕೆಲಸದ ಮಧ್ಯೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಾಕಷ್ಟು ನೀರು ಕುಡಿಯುವುದು ಮತ್ತು ಧ್ಯಾನವನ್ನು ಮಾಡುವುದು ಬಹಳ ಉತ್ತಮವಾಗಿರುವಂಥದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ಆದಾಯವು ಸ್ಥಿರವಾಗಿದ್ದರೂ ಭವಿಷ್ಯದ ಯೋಜನೆಗಳಿಗಾಗಿ ಅಥವಾ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ನುರಿತಂತಹ ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಅನಿರೀಕ್ಷಿತವಾಗಿ ಬರಬೇಕಾಗಿದ್ದಂತಹ ಬಾಕಿ ಹಣದ ಒಂದು ಭಾಗ ಇಂದು ನಿಮ್ಮ ಕೈ ಸೇರಬಹುದಾದಂತಹ ದಿನ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಉತ್ತಮವಾದಂತಹ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದ್ದರಿಂದ ಮಾತಿನ ಮೇಲೆ ನಿಗಾವನ್ನು ಇಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿರುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗತ್ತೆ. ಜೊತೆಗೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗತ್ತೆ. ಇದು ಮಾನಸಿಕ ನೆಮ್ಮದಿ ಮತ್ತು ಆರ್ಥಿಕ ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಇಂದು ಯಾವುದೇ ಅನಾಥಾಶ್ರಮಕ್ಕೆ ಅಥವಾ ಬಡವರಿಗೆ ಕೈಲಾದಂತ ಆಹಾರ ಅಥವಾ ಹಣ್ಣುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ವಿಶೇಷವಾಗಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಅಥವಾ ರವೆ ಹಾಕುವುದು ಅಪಾರ ಪುಣ್ಯವನ್ನ ತರುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನೀಲಿ, ಬಿಳಿ ಅಥವಾ ನೇರಳೆ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ತಿಳಿ ನೀಲಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಭಾವನಾತ್ಮಕ ಜೀವಿಗಳು ಮತ್ತು ಸಮುದ್ರದಂತೆ ವಿಶಾಲ ಮನೋಭಾವದವರು. ನಿಮ್ಮ ಆಲೋಚನೆಗಳ ಆಳವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಿಮ್ಮ ಹೊರಗಿನ ಸವಾಲುಗಳನ್ನ ಕಂಡು ಧೃತಿಗೆಡಬೇಡಿ. ನಿಮ್ಮ ಅಂತರಂಗದ ಶಾಂತತೆಯನ್ನ ಬಂಡವಾಳವಾಗಿಸಿಕೊಂಡು ಮುನ್ನಡೆಯಬೇಕಾಗತ್ತೆ. ಜಗತ್ತೇ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುವಂತಹ ಸಾಮರ್ಥ್ಯ ನಿಮಗಿರುವಂಥದ್ದು. ಸಮುದ್ರದ ಮೇಲ್ಮೈಯಲ್ಲಿ ಎಷ್ಟೇ ದೊಡ್ಡ ಅಲೆಗಳ ಅಬ್ಬರವಿದ್ದರೂ ಅದರ ಆಳವು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ನಿಮ್ಮ ಸುತ್ತಲಿನ ಪರಿಸ್ಥಿತಿ ಎಷ್ಟೇ ಗೊಂದಲಮಯವಾಗಿದ್ದರೂ ನಿಮ್ಮ ಒಳಗಿನ ಪ್ರಶಾಂತತೆಯನ್ನ ಕಳೆದುಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ಸ್ಥಿತಿ ತೃಪ್ತಿದಾಯಕವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆಗಳನ್ನ ಮಾಡುವ ಮುನ್ನ ಸೂಕ್ತವಾದಂತಹ ಯೋಜನೆಗಳನ್ನ ರೂಪಿಸಿಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಗೆ ಭಾರಿ ಮನ್ನಣೆ ಸಿಗುವಂಥದ್ದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಬಹುದಿನಗಳಿಂದ ಬಾಕಿ ಉಳಿದಂತಹ ಕೆಲಸಗಳು ನಿಮ್ಮ ಜಾಣ್ಮೆಯಿಂದ ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ.
ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿರುವಂಥದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಿರಿ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡುಬರುವಂಥದ್ದಾಗ್ತದೆ. ಇಂದು ನಿಮ್ಮ ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚಾಗುವಂಥದ್ದು. ಆದರೆ ಕಣ್ಣಿನ ದಣಿವು ಅಥವಾ ಅಲರ್ಜಿಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ರಾತ್ರಿ ಸಮಯದಲ್ಲಿ ಧೂಳು ಮತ್ತು ತಣ್ಣನೆಯ ಗಾಳಿಯಿಂದ ಆದಷ್ಟು ದೂರವಿರಬೇಕಾಗತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ನಿಮಗೆ ತುಂಬಾ ಅವಶ್ಯಕತೆ ಇರುವಂಥದ್ದು. ಇಂದು ಮುಂಜಾನೆ ಮಹಾಲಕ್ಷ್ಮಿ ಅಥವಾ ನಾರಾಯಣನ ಭಾವಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಕಲ್ಲು ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಹಸುವಿನ ಸೇವೆಯನ್ನ ಮಾಡುವಂಥದ್ದು. ಶುಕ್ರವಾರದ ದಿನ ಗೋವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆಬೇಳೆಯನ್ನ ತಿನ್ನಿಸುವುದರಿಂದ ನಿಮ್ಮ ಭಾಗ್ಯೋದಯವಾಗುತ್ತದೆ ಮತ್ತು ಮಾನಸಿಕ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ಇನ್ನು ಕೇಸರಿ ಅಥವಾ ಹಳದಿ ಬಣ್ಣದ ತಿಲಕವನ್ನ ಇಟ್ಕೊಳ್ಳುವಂಥದ್ದು. ಇಂದು ಹಣೆಗೆ ಸಣ್ಣದಾಗಿ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಗುರುಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡ್ತದೆ. ಇನ್ನು ಬಣ್ಣದ ಆಯ್ಕೆಯನ್ನು ನೋಡುವುದಾದರೆ ಇಂದು ಬಿಳಿ, ತಿಳಿ ಹಳದಿ ಅಥವಾ ಗ್ರೀನ್ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವಂಥದ್ದು. ಇನ್ನು ವಿಶೇಷ ಶುಭ ಸಂಖ್ಯೆಯನ್ನು ನೋಡುವುದಾದರೆ ವಿಶೇಷವಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಖಂಡಿತವಾಗಿಯೂ ಪಡೆದೇ ಪಡಿತೀರಾ.